नाटक करून लागले मग अगदी कमलाक्षी होत्या कमलाक्षी. ಸ್ನೇಹಿತರೆ ನಮಸ್ಕಾರ. ಕಾಮಿಡಿ ಕಿಲಾಡಿಯ ಕಲಾವಿದ, ಉತ್ತರ ಕನ್ನಡ ಜಿಲ್ಲೆಯ ವಿಶೇಷ ಸಮುದಾಯದಿಂದ ಬಂದಂತಹ ಸಿದ್ದಿ ಜನಾಂಗದ ಬಂದಂತಹ ಈ ಕಲಾವಿದ ಚಂದ್ರಶೇಖರ್ ಸಿದ್ದಿ. ಚಂದ್ರಶೇಖರ್ ಸಿದ್ದಿ ಯಲ್ಲಾಪುರ ತಾಲೂಕಿನ ಕಟ್ಟಿಗೆ ಗ್ರಾಮ ಅರಣ್ಯದಲ್ಲಿ ಮೊನ್ನೆ ಜೀವವನ್ನು ತೆಕ್ಕೊಂಡಿದ್ದ. ಆತನೇ ಜೀವವನ್ನು ತೆಕ್ಕೊಂಡಿದ್ದ. ಈತನ ಈ ಸ್ಥಿತಿಯನ್ನು ನೋಡಿ, ಅಂದರೆ ಕಾಮಿಡಿ ಕಿಲಾಡಿಯಲ್ಲಿ ಮಿಂಚಿದಂಥ ಈ ನಟನ ಈ ಸ್ಥಿತಿಯನ್ನು ನೋಡಿ ಅವತ್ತು ಸಾಕಷ್ಟು ಜನ ಮರುಕಪಟ್ಟಿದ್ರು. ಆಗಸ್ಟ್ 1ನೇ ತಾರೀಕು ಈ ರೀತಿ ಪತ್ತೆಯಾದಂಥ ಈತ ಏನಾಯ್ತಪ್ಪ, ಏನು ಈತನಿಗೆ ಖಿನ್ನತೆಯೇ ಕಾರಣವಾಯ್ತಾ, ಅವಕಾಶಗಳು ಕಡಿಮೆ ಆಗಿದ್ದೇ ಈ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಕಾರಣವಾಯ್ತಾ ಅಂಥೇಳಿ ಸಾಕಷ್ಟು ಜನ ಮಾತನಾಡಿಕೊಂಡಿದ್ರು. ನೀನಾಸಂನಲ್ಲಿ ನಾಟಕ ತರಬೇತಿಯನ್ನು ಪಡೆದಿದ್ದಂಥ ಈತ ಹಾಸ್ಯ ಕಲಾವಿದನಾಗಿ ಗುರುತಿಸಿಕೊಂಡಿದ್ದ. ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸಿಕೊಂಡಿದ್ದ. ಇನ್ನು ಚಂದ್ರಶೇಖರ್ ಸಿದ್ದಿ ತನ್ನ ವಿಶೇಷವಾದಂಥ ಮ್ಯಾನರಿಸಮ್ನ ಮೂಲಕ ಪ್ರೇಕ್ಷಕರ ಹೃದಯವನ್ನು ಕೂಡ ಗೆದ್ದಿದ್ದ. ಜೊತೆಗೆ ಕರ್ನಾಟಕದಲ್ಲಿ ಒಂದಷ್ಟು ಪಾಪ್ಯುಲಾರಿಟಿಯ ಜೊತೆಗೆ ಒಂದಷ್ಟು ಅವಕಾಶಗಳನ್ನು ಕೂಡ ಪಡೆದುಕೊಳ್ಳುವಂಥ ಕನಸನ್ನು ಕಂಡಿದ್ದ. ಈ ಬಗ್ಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸಂಜು ಬಸಯ್ಯ ಹಾಗೂ ನಯನ ಒಂದಷ್ಟು ವಿಚಾರಗಳ ಬಗ್ಗೆ ಬಹಿರಂಗಪಡಿಸಿದ್ರು. ಅವತ್ತಿಗೆ ಸಡನ್ನಾಗಿ ಈ ಸುದ್ದಿಯನ್ನು ಕೇಳಿ ಶಾಕ್ ಆಯಿತು. ಒಳ್ಳೆಯ ಕಲಾವಿದ, ಒಳ್ಳೆಯ ನಟ, ಆತನಿಗೆ ಅವಕಾಶ ಇರದೇ ಈ ರೀತಿ ಆಗೋದಕ್ಕೆ ಏನಾದರೂ ಕಾರಣ ಆಯಿತಾ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ನೀನಾಸಂನಲ್ಲಿ ಬೆಳೆದಂಥ ನಟ, ತುಂಬ ಖುಷಿಯಾಗಿ ಇರ್ತಿದ್ದಂಥ ನಟನೂ ಕೂಡ ಹೌದು. ಆದರೆ ಅವಕಾಶಗಳು ಮಾತ್ರ ಸಿಗ್ತಿರಲಿಲ್ಲ. ಇತ್ತೀಚೆಗೆ ಮದುವೆ ಕೂಡ ಆಗಿತ್ತು, ಮಗು ಕೂಡ ಆಗಿತ್ತು. ಅವರ ತಂದೆಯವರು ಇತ್ತೀಚೆಗೆ ತೀರ್ಕೊಂಡ್ರು ಅನ್ನೋಂಥ ಸುದ್ದಿಯನ್ನು ಕೂಡ ಕೇಳಿದೆ. ಆದರೆ ಅವಕಾಶಗಳು ಸಿಕ್ಕಿಲ್ಲ ಅನ್ನೋಂಥ ಉದ್ದೇಶಕ್ಕೆ ಈ ರೀತಿ ಮಾಡಿಕೊಳ್ಳೋದು ಬೇಜಾರಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಕಲಾವಿದರು ಅವಕಾಶಗಳಿಗೋಸ್ಕರ ಪರದಾಡ್ತಾ ಇದ್ದಾರೆ. ಅಷ್ಟು ದೊಡ್ಡ ವೇದಿಕೆ ಸಿಕ್ಕಿದ್ರೂ ಕೂಡ ಸಿನಿಮಾದಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಇಂಥ ಚಾನ್ಸ್ ಕೊಡದೇ ಇರುವಂಥದ್ದು ನಿಜವಾಗ್ಲೂ ಕೂಡ ದುರಂತ ಅಂತೇಳಿ ಸಂಜು ಅವತ್ತು ಬೇಸರವನ್ನು ವ್ಯಕ್ತಪಡಿಸಿದರು. ಇನ್ನು ಚಾಂಪಿಯನ್ಶಿಪ್ಪನ್ನು ಮಾಡಿ ನಾವು ಹೊರಗಡೆ ಬರ್ತೀವಿ, ನಾವು ಅವರೊಟ್ಟಿಗೆ ಅಷ್ಟೊಂದು ಸಂಪರ್ಕವನ್ನು ಇಟ್ಕೊಂಡಿರಲಿಲ್ಲ. ವಾಟ್ಸಪ್ ಬಿಟ್ಟರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನಮಗೆ ಅಪ್ಡೇಟ್ ಇರ್ತಿತ್ತು, ನಮಗೆ ಅಷ್ಟೊಂದು ಕಾಂಟ್ಯಾಕ್ಟ್ ಕೂಡ ಇರಲಿಲ್ಲ ಅಂತೇಳಿ ಸಂಜು ಬಸಯ್ಯ ಹೇಳ್ತಾರೆ. ಚಾಂಪಿಯನ್ಶಿಪ್ನಲ್ಲಿ ಅವರು ನನ್ನ ಟೀಮ್ನಲ್ಲಿ ಇದ್ದರು. ತುಂಬ ಸ್ಟ್ರಾಂಗ್ ಆಗಿ ಇದ್ದಂಥ ವ್ಯಕ್ತಿ, ಬದುಕಿ ಬಂದಂಥ ಶೈಲಿಯೇ ತುಂಬ ಡಿಫ್ರೆಂಟು. ನಾನು ನೋಡಿರುವಂತಹ ಅವರ ಬದುಕನ್ನು ವಿಶೇಷವಾಗಿ ಕಂಡಿದ್ದೇನೆ. ಅವರು ಬದುಕಿರುವ ರೀತಿ ನಾವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಷ್ಟದಿಂದ ಬಂದಂಥವ್ರು. ಅಂತಹ ಕಷ್ಟದಲ್ಲೂ ಕೂಡ ನೀನಾಸಂ ಸಂಸ್ಥೆಯಲ್ಲಿ ಅಭಿನಯವನ್ನು ಕಲಿತು ಕಾಮಿಡಿ ಕಿಲಾಡಿಗೆ ಬಂದಂಥ ಹುಡುಗ ಇವತ್ತು ಜೀವವನ್ನು ತೆಕ್ಕೊಳ್ಳುವಂಥ ನಿರ್ಧಾರಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಡಿಪ್ರೆಷನ್ಗೆ ಹೋಗಿರಬಹುದು ಅನ್ನೋದನ್ನು ಇಲ್ಲಿ ನಯನ ಅವತ್ತು ಮೆಲುಕು ಹಾಕಿಕೊಂಡಿದ್ರು. 2-3 ವರ್ಷದ ಹಿಂದೆ ಅವರು ತಂದೆ ತೀರ್ಕೊಂಡಿದ್ರು. ನಮ್ಮ ಕಾಮಿಡಿ ಕಿಲಾಡಿ ಟೀಮ್ ಜೊತೆಗೆ ನಿಂತು ಏನೂ ಯೋಚನೆ ಮಾಡಬೇಡ, ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಯಾವ ಸಹಾಯ ಯಾವಾಗ ಬೇಕಿದ್ರೂ ಕೂಡ ಕೇಳು ಅಂತೇಳಿ ಅವನಿಗೆ ಹೇಳಿದ್ವಿ ಅಂತ ಕೂಡ ಹೇಳ್ತಾರೆ. ಅವನು ಸಾಧಾರಣವಾಗಿ ಕುಗ್ಗಿ ಹೋಗುವಂಥ ಮನುಷ್ಯ ಅಲ್ಲ. ಇದು ನಮಗೂ ಕೂಡ ಶಾಕಿಂಗ್. ಬರ್ತಾ ಕಲಾವಿದರ ಸಂಖ್ಯೆ ಕಡಿಮೆ ಆಗ್ತಿದೆ. ಒಳ್ಳೆಯ ದಿನ ಬಂದೇ ಬರ್ತದೆ. ಸಾಯೋಕ್ಕೆ ಧೈರ್ಯ ಮಾಡೋರು ಬದುಕೋಕ್ಕೆ ಯಾಕೆ ಧೈರ್ಯ ಮಾಡೋದಿಲ್ಲ ಅಂಥೇಳಿ ಬೇಜಾರಾಗುತ್ತೆ ಅಂತ ಹೇಳಿ ಇಲ್ಲಿ ನಯನ ಕೂಡ ಮರುಕವನ್ನು ಪಟ್ಟಿದ್ರು. ಇನ್ಫ್ಯಾಕ್ಟು ಅವತ್ತು ಸಾಕಷ್ಟು ಜನ ಇದೇ ಮಾತನ್ನು ಹೇಳಿದರು. ಅವರ ಹೆಂಡತಿಯು ಕೂಡ ಇದೇ ಮಾತನ್ನು ಹೇಳಿದರು. ಯಾರೋ ಚಂದ್ರಶೇಖರ್ ಸಿದ್ದಿಯ ಹೆಂಡತಿಯು ಕೂಡ ಇದೇ ಮಾತನ್ನು ಹೇಳಿದರು. ಇಲ್ಲ ರೀ, ಅವರಿಗೆ ಅವಕಾಶಗಳು ಕಡಿಮೆ ಆಗಿದ್ದೇ ಈ ರೀತಿಯಾದಂತಹ ನಿರ್ಧಾರವನ್ನು ಅವರು ತೆಗೆದುಕೊಳ್ಳೋದಕ್ಕೆ ಕಾರಣವಾಯಿತು ಅಂತೇಳಿ ಅನಿಸುತ್ತೆ ಅಂತಲೂ ಕೂಡ ಅವರು ಕೂಡ ಹೇಳಿದರು. ಆದರೆ ಈಗ ಹೊಸ ವಿಚಾರ ಒಂದು ಗೊತ್ತಾಗ್ತಿದೆ. ಇಡೀ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟೇ ಸಿಕ್ಕಿದಂಗಾಗಿದೆ. ಆ ಟ್ವಿಸ್ಟ್ ಏನು ಅಂತೇಳಿ ನೋಡೋದಕ್ಕಿಂತ ಮುನ್ನ ಇದೇ ಚಂದ್ರಶೇಖರ್ ಸಿದ್ದಿ ಅವರ ಮಾನಸಿಕ ಖಿನ್ನತೆ ಅಥವಾ ಅವಕಾಶಗಳ ಕೊರತೆ, ಇದರ ಬಗ್ಗೆ ಅವರ ಪತ್ನಿ ಕಮಲಾಕ್ಷಿ ಏನು ಹೇಳ್ತಾರೆ ಅಂತ ಹೇಳಿ ಕೇಳೋದಾದರೆ ಅವರು ಮನಬಿಚ್ಚಿ ಮಾತನಾಡ್ತಾರೆ. ನಾವು ಭಟ್ರ ಮನೆಯಲ್ಲಿ ಕೆಲಸಕ್ಕಿದ್ವಿ. ಅಲ್ಲಿ ಎಲ್ಲವೂ ಕೂಡ ಸರಿ ಇತ್ತು. ಅವತ್ತು ಬೆಳಿಗ್ಗೆ ಎಲ್ಲವೂ ಕೂಡ ಚೆನ್ನಾಗೇ ಮಾತನಾಡಿದ್ರು. ನಾನೇ ದೋಸೆಯನ್ನು ಮಾಡಿಕೊಟ್ಟೆ. ಬೆಳಿಗ್ಗೆ 8 ಗಂಟೆಗೆ ಕೆಲಸಕ್ಕೆ ಹೋಗ್ತಿದ್ರು. ಅವತ್ತು ಕೂಡ ತೋಟದ ಕೆಲಸಕ್ಕೆ ಹೋಗ್ತಾರೆ. ನಾನು ನನ್ನ ಮಗನನ್ನು ಶಾಲೆಗೆ ಕಳಿಸಿ 10 ಗಂಟೆಗೆ ಎಂದಿನಂತೆ ಅಂಗನವಾಡಿಯಲ್ಲಿ ಕೆಲಸವನ್ನು ಮಾಡ್ತೀನಿ. ಅವತ್ತು ಕೂಡ ನಾನು ಹೋಗಿದ್ದೆ. ನಮಗೆ ಅಲ್ಲಿಯೇ ಭಟ್ರ ಮನೆಯಲ್ಲಿ ಒಂದು ರೂಮ್ ಕೂಡ ಕೊಟ್ಟಿದ್ದಾರೆ. ನಾವು ಅಲ್ಲಿಯೇ ಅಡುಗೆ ಮಾಡ್ಕೊಳ್ತಾ ಇದ್ವಿ. ಅವತ್ತು ಮಧ್ಯಾಹ್ನ 1:30 ಸಮಯಕ್ಕೆ ಮಗನನ್ನು ಸ್ಕೂಲ್ನಿಂದ ಕರ್ಕೊಂಡು ಬರಲು ನಾನು ಮನೆಗೆ ಬಂದೆ. ಆದರೆ ಅವರು ನಾನೇ ಹೋಗ್ತೀನಿ ಅಂತೇಳಿ ಹೇಳಿದ್ರು. ನಿಮಗೆ ಸುಸ್ತಾಗಿದೆ ಅಂತೇಳಿ ಹೇಳಿದ್ರು ಕೂಡ ಕೇಳಲಿಲ್ಲ. ಅವರು ಬಟ್ಟೆ ಬದಲಾಯಿಸ್ಕೊಂಡು ಹೊರಟರು. 2 ಗಂಟೆ ಸುಮಾರಿಗೆ ಮಗನನ್ನು ಶಾಲೆಯಿಂದ ಕರ್ಕೊಂಡು ಬಂದರು. ಅವತ್ತು ಬೆಳಗ್ಗೆಯಿಂದನೂ ಕೂಡ ಏನೋ ಒಂಥರ ನೆಗೆಟಿವಿಟಿ ಯೋಚನೆ ಬರ್ತಿದೆ ಅಂತೇಳಿ ಹೇಳ್ತಾ ಇದ್ರು.
ಯಾವ ಸಮಸ್ಯೆಯೂ ಕೂಡ ಇರಲಿಲ್ಲ, ಸರಿಯಾಗಿ ಇದ್ದರು ಅಂತಲೂ ಕೂಡ ಇಲ್ಲಿ ಅವರ ಪತ್ನಿ ಹೇಳ್ತಾರೆ. ಇನ್ನು ಮನೆಯ ಮೇಲೆ ಸರಸ ವಿರಸ ಇದ್ದಿದೆ. ಈ ಕುರಿತು ಕೇಳಲಾದಂಥ ಪ್ರಶ್ನೆಗೆ ಕಮಲಾಕ್ಷಿ 6 ತಿಂಗಳ ಹಿಂದೆ ಅವ್ರಿಗೇನಾಗಿತ್ತು ಗೊತ್ತಿಲ್ಲ, ನನಗೆ ಮೋಸ ಮಾಡ್ತೀಯಾ ನೀನು, ಬೇರೆಯವರು ನನಗೆ ಮೋಸ ಮಾಡ್ತಾರೆ, ನೀನು ನನ್ನ ಬಿಟ್ಟು ಬೇರೆಯವರ ಜೊತೆಗೆ ಹೋಗ್ತೀಯಾ ಅಂತೆಲ್ಲ ಹೇಳ್ತಾ ಇದ್ರು. ಆ ಟೈಮ್ನಲ್ಲಿ ನನಗೆ ಚೆನ್ನಾಗಿ ಹೊಡೆದಿದ್ರು ಕೂಡ. ಕೊನೆಗೆ ಇದು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ನನ್ನ ತಂದೆ ಮನೆಗೆ ನಾನು ಹೊರಟು ಹೋಗಿದ್ದೆ. ನಂತರ ಕೆಲವು ದಿನಗಳ ನಂತರ ನನ್ನ ಕರ್ಕೊಂಡು ಹೋಗಲು ಬಂದರು. ಆಗ ನಾನು ಮೊದಲು ನೀವು ಸರಿಯಾಗಿ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ, ಆ ನಂತರ ನಾನು ಬರ್ತೀನಿ ಅಂತೆಲ್ಲೂ ಕೂಡ ಹೇಳಿದ್ದೆ. ಆಗ ಸ್ವಲ್ಪ ಕುಡಿತಾನೂ ಇದ್ದರು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಕೂಡ ಇರಲಿಲ್ಲ ಅಂತೇಳಿ ಕಮಲಾಕ್ಷಿ ಹೇಳ್ತಾರೆ. ಇದಾದ ಬಳಿಕ ಇನ್ನು ಚಂದ್ರಶೇಖರ್ಗೆ ಬಣ್ಣದ ಲೋಕದಲ್ಲಿ ಅವಕಾಶ ಸಿಗದೆ ಖಿನ್ನತೆಗೆ ಒಳಗಾಗಿ ಜೀವನ ಬಿಟ್ಕೊಳ್ಳುವಂತಹ ವಾದವನ್ನು ಕೆಲವರು ಮಾಡ್ತಾ ಇದ್ದಾರೆ. ಆ ಕುರಿತು ಮಾತನಾಡಿರುವಂಥವರ ಪತ್ನಿ, ಅಕ್ಟೋಬರ್ನಲ್ಲಿ ನೀನಾಸಂ ಆರಂಭವಾಗ್ತಿದೆ, ನೀನು ಬಾ, ಅಲ್ಲೇ ಸೇರ್ಕೋ, ಮಗನನ್ನು ಕೂಡ ಅಲ್ಲೇ ಸ್ಕೂಲಿಗೆ ಸೇರಿಸೋಣ ಅಂತೇಳಿ ಏನೇನೋ ಹೇಳ್ತಾ ಇದ್ರು. ಅವಕಾಶಗಳು ಇರಲಿಲ್ಲ, ಆ ಕುರಿತು ಜಾಸ್ತಿ ಅವರ ಬಳಿ ನಾನು ಚರ್ಚೆಯನ್ನು ಮಾಡ್ತಾ ಇರಲಿಲ್ಲ. ಆದರೆ ನಾನು ಬೆಳಿಬೇಕು, ಅವಕಾಶಗಳು ಬೇಕು ಅಂತೇಳಿ ಮಾತ್ರ ಹೇಳ್ತಾ ಇದ್ರು ಅಂತೇಳಿ ಕಮಲಾಕ್ಷಿ ಹೇಳ್ತಾರೆ. ಇಷ್ಟೆಲ್ಲ ಕಮಲಾಕ್ಷಿ ಹೇಳಿದ್ರೆ ಈಗ ಒಂದು ಅನುಮಾನ ಅಥವಾ ಒಂದು ಟ್ವಿಸ್ಟ್ ಏನು ಸಿಕ್ಕಿದೆ ನೋಡಿ, ಅದು ಈಗ ಸುತ್ತಿ ಬಳಸಿ ಅವರ ಹೆಂಡತಿಯ ಸುತ್ತನ್ನೇ ಸುಳಿತಾ ಇದೆ. ಹೌದು, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಚಂದ್ರಶೇಖರ್ ಸಿದ್ದಿಯ ಈ ಪ್ರಕರಣಕ್ಕೆ ರೋಚಕ ತಿರುವು ಸಿಗ್ತದೆ. ಚಂದ್ರಶೇಖರ್ ಅವರ ತಾಯಿ ಲಕ್ಷ್ಮಿ ಅವರು ಮಗನ ಈ ದುರಂತದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ಚಂದ್ರಶೇಖರ್ ಅವರ ಈ ಕೃತ್ಯಕ್ಕೆ ಪತ್ನಿ ಕಮಲಾಕ್ಷಿ ಕಿರುಕುಳವೇ ಕಾರಣನ ಅನ್ನುವಂಥ ಅನುಮಾನಗಳು ಕೂಡ ಮೂಡಿದ್ದಾವೆ. ಚಂದ್ರಶೇಖರ್ ಮೇಲೆ ಹಲ್ಲೆ ನಡೆಸಿರುವಂಥ ಕೆಲವು ವಿಡಿಯೋಗಳು ಈಗ ಟಿವಿ ಚಾನೆಲ್ಗಳಲ್ಲಿ ಪ್ರಸಾರ ಆಗ್ತಿದೆ. ವಿಡಿಯೋದಲ್ಲಿ ಪತ್ನಿ ಹಾಗೂ ಸಂಬಂಧಿ ಚಂದ್ರಶೇಖರ್ಗೆ ಹೊಡಿತಾ ಇರುವಂಥದ್ದು ಇದಕ್ಕೆ ಕಾರಣ ಆಗಿರಬಹುದಾ? ಚಂದ್ರಶೇಖರ್ ಮದ್ಯಪಾನ ಮಾಡಿ ಮನೆಗೆ ಬಂದಾಗ ಆತನ ಮೇಲೆ ಹಲ್ಲೆ ನಡೆಸಲಾಗಿದೆ ಎನ್ನುವಂತಹ ಆರೋಪ ಕೇಳಿಬರ್ತಿದೆ. ಈ ವಿಡಿಯೋ ಬೆನ್ನಲ್ಲೇ ಪತ್ನಿ ಕಮಲಾಕ್ಷಿ ಕಿರುಕುಳದಿಂದ ಬೇಸತ್ತಿದ್ರಾ ಅನ್ನುವಂಥ ಅನುಮಾನಗಳು ಕೂಡ ಮೂಡೋದಕ್ಕೆ ಶುರುವಾಗಿದೆ. ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಿಂದ ಹೊರಬಂದ ಬಳಿಕ ಚಂದ್ರಶೇಖರ್ ಸಿದ್ದಿ ಕೆಲಸವಿಲ್ಲದೆ ನಿರುದ್ಯೋಗಿ ಆಗಿದ್ದ. ಒಂದೆಡೆ ಕೆಲಸ ದೊರೆಯದ ಟೆನ್ಷನ್, ಮತ್ತೊಂದು ಕಡೆ ಪತ್ನಿಯ ಕಿರುಕುಳದಿಂದ ಬೇಸತ್ತು ಈ ರೀತಿ ಮಾಡಿಕೊಂಡ ಅಂತ ಪ್ರಶ್ನೆಯೂ ಕೂಡ ಮೂಡಿದೆ. ಇನ್ನು ನನ್ನ ಮಗ ಚಂದ್ರಶೇಖರ್ ಮತ್ತು ಆತನ ಪತ್ನಿ ಕಮಲಾಕ್ಷಿಗೂ ಪದೇ ಪದೇ ಜಗಳ ಆಗ್ತಾ ಇತ್ತು ಅಂತ ಹೇಳಿ ಪುತ್ರನ ಈ ದುರಂತದ ಬಗ್ಗೆ ಲಕ್ಷ್ಮಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ನಂತರ ಮಗನ ಈ ಕೃತ್ಯದ ಬಗ್ಗೆ ಅಥವಾ ಈ ರೀತಿ ಆತ ಮಾಡಿಕೊಂಡಿರೋದ್ರ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸಿ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನು ಸಹ ದಾಖಲಿಸಿದ್ರು. ಚಂದ್ರಶೇಖರ್ ತಾಯಿ ಲಕ್ಷ್ಮಿ ಗ್ರಾಮದಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ನಟನೆಯಲ್ಲಿ ಆಸಕ್ತಿ ಹೊಂದಿದಂಥ ಚಂದ್ರಶೇಖರ್ ಸಿದ್ದಿ ನೀನಾಸಂನಲ್ಲಿ ನಟನಾ ತರಬೇತಿಯನ್ನು ಪಡ್ಕೊಂಡಿದ್ದ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದಂಥ ಕಾಮಿಡಿ ಕಿಲಾಡಿಗಳು ಶೋನ ನಂತರ ಬದುಕು ಬದಲಾಗಬಹುದು ಅಂತೇಳಿ ಅಂದ್ಕೊಂಡಿದ್ದ. ರಿಯಾಲಿಟಿ ಶೋಗಳು ಮತ್ತು ಕಿರುತೆರೆಯಲ್ಲಿ ಹೆಚ್ಚಿನ ಅವಕಾಶಗಳು ಸಿಗದ ಹಿನ್ನೆಲೆಯಲ್ಲಿ ಊರಿಗೆ ವಾಪಸ್ಸಾಗಿ ಕೂಲಿ ಕೆಲಸಕ್ಕೂ ಕೂಡ ಹೋಗ್ತಿದ್ದ. ಇದರಿಂದ ಕಳೆದ ಜನವರಿ ತಿಂಗಳಿನಿಂದ ಮಾನಸಿಕವಾಗಿ ಜರ್ಜರಿತನಾಗಿದ್ದಂಥ ಚಂದ್ರಶೇಖರ್ ಸಿದ್ದಿ ಪತ್ನಿಯ ಜೊತೆಗೆ ಗಲಾಟೆ ಮಾಡುತ್ತಿದ್ದಂತೂ ಸತ್ಯ. ಆದರೆ ಇಲ್ಲಿ ಯಾವ ಕಾರಣಕ್ಕೆ ಕೊನೆಗೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡ? ಇಲ್ಲಿ ಈತನ ಅಮ್ಮ, ಯಾರು ಚಂದ್ರಶೇಖರ್ ಸಿದ್ದಿಯ ಅಮ್ಮ ಮಾಡಿರುವಂಥ ಆರೋಪದ ಪ್ರಕಾರ ಹೆಂಡತಿಯಿಂದ ಏನಾದರೂ ಟಾರ್ಚರ್ಸ್ ಬಂದಿದ್ದು ಅಥವಾ ಆ ರೀತಿಯಾದಂಥ ಹಲ್ಲೆಗಳು ನಡೆದಿದ್ದು ನಿಜಾನ? ಆ ಕಾರಣಕ್ಕೆ ಆ ರೀತಿ ಮಾಡಿಕೊಂಡ ಅಥವಾ ಇಲ್ಲ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿಯೇ ಈ ರೀತಿ ಮಾಡಿಕೊಂಡ? ಈ ರೀತಿಯಾದಂಥ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಪೊಲೀಸರು ಮತ್ತೆ ಈ ತನಿಖೆಯನ್ನು ಅಥವಾ ಈ ಚಂದ್ರಶೇಖರ್ ಸಿದ್ದಿಯ ಫೈಲನ್ನು ರೀಓಪನ್ ಮಾಡಿದ್ರೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬಹುದು ಅನ್ನೋದು ಮಾತ್ರ ಸತ್ಯ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.